ನಮಸ್ಕಾರ. ಇವತ್ತಿನ ವಿಡಿಯೋ ಮುಂದಿನ ದಿನಗಳಲ್ಲಿ ಸೆನ್ಸೆಕ್ಸ್ ಎಲ್ಲಿಗೆ ತಲುಪಬಹುದು ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಡಿಸೆಂಬರ್ 2024ರಲ್ಲಿ ಗ್ಲೋಬಲ್ ಕಂಪನಿ ಮಾರ್ಗನ್ ಸ್ಟ್ಯಾನ್ಲಿ ಅವರು ಒಂದಷ್ಟು ಭವಿಷ್ಯವಾಣಿಯನ್ನು ನುಡಿದ್ರು. ಟಾರ್ಗೆಟ್ ಸೆನ್ಸೆಕ್ಸ್ಗೆ ಡಿಸೆಂಬರ್ 2025 ಅಲ್ಲಿ ಎಷ್ಟಾಗ್ಬೋದು ಅಂತ. ಬೇಸ್ ಕೇಸ್ 93,000, 19% ಅಪ್ಸೈಡ್ ಆಸ್ ಪರ್ ಡಿಸೆಂಬರ್ 2024 ಲೆವೆಲ್. ಬುಲ್ಲಿಶ್ ಇದ್ರೆ ಮಾರುಕಟ್ಟೆ 1,05,000 ಹೋಗ್ಬೋದು. ಸೆನ್ಸೆಕ್ಸ್ 35% ಅಪ್ಸೈಡ್ ಆಸ್ ಆನ್ ಡಿಸೆಂಬರ್ 2024 ಲೆವೆಲ್. ಬೇರಿಶ್ ಕೇಸ್ 70,000 ಕೆಳಗೆ ಬರ್ಬೋದು. 10% ಡೌನ್ ಸೈಡ್ ಆಸ್ ಪರ್ ಡಿಸೆಂಬರ್ 2024 ಲೆವೆಲ್. ಆದರೆ ಜನವರಿ 2025 ಅಲ್ಲಿ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಚಾರ್ಜ್ ತಗೊಂಡಿದ್ದಾರೆ. ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಒಂದಷ್ಟು ವೊಲಟಾಲಿಟಿ ಸ್ಟಾರ್ಟ್ ಆಗಿದೆ. ಮತ್ತೆ US ಅವರ ಹೊಸ ಟ್ಯಾರಿಫ್ ಇಂದಾಗಿ ಮತ್ತು ಚೈನಾದವರ ಸೇಡು ತೀರಿಸಿಕೊಳ್ಳಿಕ್ಕೆ ಹಾಕಿದಂತಹ ರಿವರ್ಸ್ ಟ್ಯಾರಿಫ್ ಇಂದಾಗಿ ಒಂದಷ್ಟು ಅನ್ಸರ್ಟನಿಟಿ ಪ್ರಾರಂಭ ಆಗಿದೆ. ಆದ್ದರಿಂದ 2025 ಡಿಸೆಂಬರ್ಗೆ ಮಾರ್ಗನ್ ಸ್ಟ್ಯಾನ್ಲಿ ಅವರು ಹೊಸ ಟಾರ್ಗೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ಗೆ. ಇಯರ್ ಎಂಡ್ ಟಾರ್ಗೆಟ್ ಡಿಸೆಂಬರ್ 2025 ಅಕಾರ್ಡಿಂಗ್ ಟು ಮಾರ್ಗನ್ ಸ್ಟ್ಯಾನ್ಲಿ. ಬೇಸ್ ಕೇಸ್ ಓಲ್ಡ್ ಟಾರ್ಗೆಟ್ 93,000 ಇತ್ತು. ಹೊಸ ಟಾರ್ಗೆಟ್ ನ 82,000 ಮಾಡಿದ್ದಾರೆ. ಅಪ್ಸೈಡ್ ಡೌನ್ ಸೈಡ್ ಲೆಕ್ಕ ಹಾಕಿದ್ರೆ +7%. ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ 50% ಅಂತ ಹೇಳಿದ್ದಾರೆ. ಬುಲ್ ಕೇಸ್ ನಲ್ಲಿ ಓಲ್ಡ್ ಟಾರ್ಗೆಟ್ 1,05,000 ಅಂತ ಹೇಳಿದ್ರು. ನ್ಯೂ ಟಾರ್ಗೆಟ್ 91,000. ಅಪ್ಸೈಡ್ ಪೊಟೆನ್ಷಿಯಲ್ +18%. ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ 30%. ಬೇರ್ ಕೇಸು ಓಲ್ಡ್ ಟಾರ್ಗೆಟ್ 70,000 ಇತ್ತು. ನ್ಯೂ ಟಾರ್ಗೆಟ್ 63,000 ಇತ್ತು. ಅಪ್ಸೈಡ್ ಡೌನ್ ಸೈಡ್ ಫ್ರಮ್ ದ ಕರೆಂಟ್ ಲೆವೆಲ್ -18%. ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಕೇವಲ 20%. ತಮ್ಮ ರಿಪೋರ್ಟ್ ನಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ RBI ಅವರು ರೇಟ್ ಕಟ್ ಮಾಡಿದ್ದಾರೆ ಇಂಟ್ರೆಸ್ಟ್ ಮತ್ತೆ ಗವರ್ಮೆಂಟ್ ಸ್ಪೆಂಡಿಂಗ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮತ್ತು ಅದರಿಂದಾಗಿ ಇಂಡಿಯನ್ ಎಕಾನಮಿ ಒಂದಷ್ಟು ಚೆನ್ನಾಗಿ ಮೇಲಕ್ಕೆ ಹೋಗ್ಬೋದು. ಅವರು ಸದ್ಯದ ಮಟ್ಟಿಗೆ ಭಾರತದ ಮಾರುಕಟ್ಟೆ ಎಕಾನಮಿ ಮೇಲೆ ಬುಲ್ಲಿಶ್ ಆಗಿದ್ದಾರೆ. ಆದರೆ ಟೆಂಪರರಿ ಆಗಿ ಮಾರುಕಟ್ಟೆ ಕೆಳಗೆ ಹೋಗಬಹುದು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿಯವರ ವರದಿ ಏನ್ ಹೇಳುತ್ತೆ ಅಂತಂದ್ರೆ, ಸದ್ಯದ ಮಟ್ಟಿಗೆ ಮೇಲು ನೋಟಕ್ಕೆ ಭಾರತದ ಮ್ಯಾಕ್ರೋ ಎಕಾನಮಿ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ ಮತ್ತು ಆಯಿಲ್ ಪ್ರೈಸಸ್ ಕಮ್ಮಿ ಆಗಿದ್ದು ಅದು ಇಂಡಿಯಾಕ್ಕೆ ಬೆನಿಫಿಟ್ ಇದೆ ವೆನ್ ಕಂಪೇರ್ಡ್ ಟು ಗ್ರೋತ್ ಇನ್ US ಮತ್ತು ಮೆನಿ ಅದರ್ ಡೆವಲಪ್ಡ್ ಕಂಟ್ರೀಸ್. ಅಂದರೆ ಭಾರತದಲ್ಲಿ ಒಳ್ಳೆಯ ಪಾಸಿಟಿವ್ ಫ್ಯಾಕ್ಟರ್ಸ್ ಇದೆ ವೆನ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಮಾರುಕಟ್ಟೆಯಲ್ಲಿ ಅದೇನು ಅಮೆರಿಕದವರು ಹೊಸ ಹೊಸ ಸುಂಕಗಳನ್ನು ವಿಧಿಸಿದ್ರೋ ಅವೆಲ್ಲವೂ ಈಗ ತಿಳಿದು ಬಂದಿದೆ. ಇಷ್ಟೇ ಅಂತೇಳಿ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಏನೂ ಸರ್ಪ್ರೈಸ್ ಇರ್ಲಿಕ್ಕಿಲ್ಲ ಅನ್ನುವಂಥದ್ದು ಮಾರ್ಗನ್ ಸ್ಟ್ಯಾನ್ಲಿ ಅವರ ಅಭಿಪ್ರಾಯ. ಭಾರತದ GDP ಗ್ರೋತ್ 6.5% ಇರಬಹುದು ಅಂತ ಹಿಂದಿನ ದಿನಗಳಲ್ಲಿ ಒಂದಷ್ಟು ಭವಿಷ್ಯವಾಣಿಯನ್ನು ಹಲವರು ನುಡಿದಿದ್ರು. ಮಾರ್ಗನ್ ಸ್ಟ್ಯಾನ್ಲಿ ಅವರು ಕೂಡ ಹೇಳಿದ್ರು. ಈಗ ಅದನ್ನ ಕಟ್ ಮಾಡಿದ್ದಾರೆ 0.4% ಮತ್ತು 6.1% ಭಾರತದ ಅಭಿವೃದ್ಧಿ ಆಗ್ಬೋದು GDPಯಲ್ಲಿ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾರೇ ಯಾವುದೇ ಭವಿಷ್ಯವಾಣಿಯನ್ನು ನುಡಿದಿದ್ರು ಕೂಡ ಅವೆಲ್ಲ ಕೇವಲ ಎಸ್ಟಿಮೇಟ್ಸು. ಮುಂದಿನ ದಿನಗಳಲ್ಲಿ ಅದು ಅಕ್ಯುರೇಟ್ ಆಗುತ್ತೆ ಅಂತ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಗ್ಲೋಬಲ್ ಎಕಾನಮಿಯಲ್ಲಿ ಬೇಕಾದಷ್ಟು ಅನ್ಸರ್ಟನಿಟಿ ಇದೆ. ಇನ್ನೂ ಕೂಡ ಟ್ಯಾರಿಫ್ ಬಗ್ಗೆ ಕ್ಲಾರಿಟಿ ಬಂದಿಲ್ಲ. ಮಾರ್ಗನ್ ಸ್ಟ್ಯಾನ್ಲಿ ಅವರು ಈ ಕೆಳಗಿನ 2 ಕ್ಷೇತ್ರಗಳಲ್ಲಿ ನಾವು ಬುಲ್ಲಿಶ್ ಆಗಿದ್ದೇವೆ, ಓವರ್ ವೇಟ್ ಆಗಿದ್ದೇವೆ ಅಂತ ಹೇಳಿದ್ದಾರೆ. ಒಂದು ಫೈನಾನ್ಷಿಯಲ್ಸ್, 2 ಕನ್ಸ್ಯೂಮರ್ ಸೈಕ್ಲಿಕಲ್ಸ್ ಲೈಕ್ ಆಟೋ, ರಿಟೇಲ್, ಲಕ್ಸುರಿ ಗೂಡ್ಸ್. ಮತ್ತೆ ನಾವು ಅಂಡರ್ ವೇಟ್ ಆಗಿದ್ದೇವೆ ಅಥವಾ ಬೇರಿಶ್ ಆಗಿದ್ದೇವೆ ಅಂತ 3 ಸೆಕ್ಟರ್ ಹೆಸರು ಹೇಳಿದ್ದಾರೆ: ಎನರ್ಜಿ, ಯುಟಿಲಿಟೀಸ್, ಹೆಲ್ತ್ ಕೇರ್. ಈಗ ಒಂದು ಅನೌನ್ಸ್ಮೆಂಟ್. ನಮಗೆ ಬಹಳ ಜನ ಕೇಳ್ತಾ ಇರುವ ಪ್ರಶ್ನೆ ಮ್ಯೂಚುವಲ್ ಫಂಡ್ಗಳ ಬಗೆಗೆ ಒಂದಷ್ಟು ಮಾಹಿತಿ ಕೊಡಿ. ಅದಕ್ಕೋಸ್ಕರ ನಾವು ಉಚಿತವಾದ 2 ಗಂಟೆಗಳ ವರ್ಕ್ಶಾಪ್ ಅನ್ನು ಆಯೋಜನೆ ಮಾಡಿದ್ದೇವೆ. ಆ ವರ್ಕ್ಶಾಪ್ ಅಲ್ಲಿ ಏನು ಕಂಟೆಂಟ್ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಒಂದು ಸ್ಪೆಷಲ್ ಇಂಟ್ರಡಕ್ಟರಿ ವೆಬಿನಾರ್ ಮಾಡ್ತಾ ಇದ್ದೇವೆ. ಕೇವಲ 10 ನಿಮಿಷ ಆನ್ 18th April ಹಾಲಿಡೇ at 7:05 PM. ಅಂದರೆ 10 ನಿಮಿಷದಲ್ಲಿ ಎಲ್ಲ ಮುಗಿದೋಗುತ್ತೆ. ಆಮೇಲೆ ಡಿಸೈಡ್ ಮಾಡ್ಬೋದು ನಾನು ಆ ಫ್ರೀ ಕೋರ್ಸಿಗೆ ಬರ್ತಾ ಇದ್ದೀನೋ ಏನು. ಈ 10 ನಿಮಿಷದ ಇಂಟ್ರಡಕ್ಟರಿ ವೆಬಿನಾರಿಗೆ ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ಒಂದು ಇಮೇಲ್ ಕಳಿಸ್ಕೊಡಿ success@gmail.com. ಸಬ್ಜೆಕ್ಟ್ ಮ್ಯೂಚುವಲ್ ಫಂಡ್ ವೆಬಿನಾರ್.
ಹೆಸರು, ಮೊಬೈಲ್ ನಂಬರ್ನ ನೀವು ನಮೂದಿಸಿ. ಸೀಟುಗಳು ಮೊದಲ 80 ಜನರಿಗೆ ಮಾತ್ರ. ಈಗ ವಿಡಿಯೋದ ವಿಷಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಮಾರ್ಗನ್ ಸ್ಟ್ಯಾನ್ಲಿ ಅವರು ಅವರ ರಿಪೋರ್ಟ್ನಲ್ಲಿ ಮುಂದಕ್ಕೆ ಹೇಳ್ತಾರೆ, ಈಗ ಆಗ್ತಿರುವಂತಹ ಕರೆಕ್ಷನ್ ಏನಾದರೂ ಮುಗಿದು ಮುಂದಿನ ದಿನಗಳಲ್ಲಿ ರ್ಯಾಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮೊದಲಿಗೆ ಭಾರತದ ಮಾರುಕಟ್ಟೆಯಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ವೆನ್ ಕಂಪೇರ್ ಟು ಎಮರ್ಜಿಂಗ್ ಮಾರ್ಕೆಟ್ಸ್. ಮತ್ತು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಜಾಸ್ತಿ ಭವಿಷ್ಯ ಇದೆ. ಭಾರತದ ಎಕಾನಮಿ ಜಾಸ್ತಿ ಇಂಪ್ರೂವ್ಮೆಂಟ್ ಅನ್ನು ಕಾಣಬಹುದು ಅನ್ನೋದಕ್ಕೆ ಇನ್ನೊಂದು ಪಾಸಿಟಿವ್ ಫ್ಯಾಕ್ಟರ್ ಏನು ಅಂತಂದ್ರೆ ಲೋ ಇನ್ಫ್ಲೇಷನ್ ಮತ್ತು ಪಾಸಿಟಿವ್ ಎಕಾನಮಿ ಫಾರ್ ಇಂಡಿಯನ್ ಮಾರ್ಕೆಟ್ಸ್. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಏನಾದರೂ ಸರ್ಪ್ಲಸ್ ದುಡ್ಡಿದೆ, ಇದನ್ನು ಮುಂದಿನ 3 ರಿಂದ 6 ತಿಂಗಳು ನಿಮಗೆ ಬೇಡ ಅಂತಿದ್ರೆ ಆ ಹಣವನ್ನು ಎಲ್ಲಿಡ್ತೀರಿ? ಎ ಸೇವಿಂಗ್ಸ್ ಅಕೌಂಟ್, ಬಿ ಫಿಕ್ಸ್ಡ್ ಡಿಪಾಸಿಟ್ ಇನ್ ಬ್ಯಾಂಕ್, ಸಿ ಡೆಟ್ ಮ್ಯೂಚುವಲ್ ಫಂಡ್ಸ್, ಡಿ ಸ್ಟಾಕ್ ಮಾರ್ಕೆಟ್ಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.